ಯಾಕತ್ತೆ ಮನೆ ಚಿಕ್ಕದು ಅಂತ ನೋಡ್ತಾ ಇದ್ದೀರಿ? ಮನೆ ಚಿಕ್ಕದಾಗಿದ್ರೂ ಪರವಾಗಿಲ್ಲ ಚೆಲ್ವಿ. ನಿಮ್ಗಳ ಮನ್ಸು ದೊಡ್ಡದಾಗಿದೆಯಲ್ವಾ, ಅಷ್ಟು ಸಾಕು. ಓ ಹೌದೇನು ಚೆಲ್ವಿ? ಅಯ್ಯೋ ಹಂಗೇನಿಲ್ಲ ಅತ್ತೆ, ಸುಮ್ಮನೆ ನನ್ನ ಹೊಗಳುತ್ತವ್ರೆ ನಿಮ್ ಮುಂದೆ. ನೀವು ಮಾಡೋ ಅಡ್ಗೆ ಮುಂದೆ ನನ್ನ ಅಡ್ಗೆ ಏನೂ ಇಲ್ಲ. ಹಾಗೆಲ್ಲ ಹೇಳ್ಬೇಡಮ್ಮ, ನನ್ ಮಗ ಯಾವತ್ತೂ ಸುಳ್ಳು ಹೇಳಲ್ಲ. ಬೆಟ್ಟವ, ನಿಮ್ಮ ಆರೋಗ್ಯ ಎಲ್ಲ ಹೇಗಿದೆ ಈಗ? ಲಕ್ಷ್ಮವ್ವ, ಆರೋಗ್ಯ ಸಂದಾಕಿದೆ, ಹುಷಾರಾದೆ ನಾನು. ರೀ, ಈ ಸೀರೆ ಹೇಗಿದೆ ನೋಡಿ. ಲಲಿತಾ, ಮತ್ತೆ ಸೀರೆ ತಗೊಂಡ್ಯಾ? ಎಷ್ಟು ಸೀರೆ ಇದ್ರೂ ನಿಮ್ಮ ಹೆಂಗಸರಿಗೆ ಸಾಲಲ್ಲ ಬಿಡು. ನನಗಲ್ಲ ರೀ, ಇದು ಜಯಂತ್ ಅವ್ರ ಹೆಂಡತಿಗೆ. ಓ, ಅವ್ರು ನಮ್ಮ ಮನೆಗೆ ಬರ್ತಾರಂತ? ಇಲ್ಲ ರೀ, ಅವ್ರ ಗರ್ಭಿಣಿ ಅಂತ ಗೊತ್ತಾದ್ಮೇಲೂ ನಾವೇನಾದರೂ ಒಂದು ಉಡುಗೊರೆ ಕೊಡಲಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಹೇಳಿ. ಅದಕ್ಕೆ ನಮ್ಮ ಪರಿಚಯದ ಒಬ್ಬರದು ಮಗ್ಗ ಇದೆ, ಅವ್ರ ಹತ್ರ ಹೇಳಿ ತರಿಸ್ಕೊಂಡೆ. ಒಳ್ಳೆ ಕೆಲಸ ಮಾಡಿದೆ. ವಿಶ್ವ, ವಿಶ್ವ, ಅಪ್ಪ ಬಾಯ್ಲಿ. ಚೆನ್ನಾಗಿದೆ. ಚೆನ್ನಾಗಿದೆಯಲ್ಲ? ವಿಶ್ವ, ಅಪ್ಪ, ನಿಮ್ಮಮ್ಮ ಜಯಂದ್ರ ಹೆಂಡತಿ ಕೊಡೋಕೆ ಅಂತ ಸೀರೆ ತರಿಸಿದ್ದಾರೆ. ಅಮ್ಮನ ಜೊತೆ ಹೋಗಿ ಅದನ್ನು ಕೊಟ್ಬಿಟ್ ಬಾ. ರೀ, ಇದನ್ನ ಕೊಡೋದಕ್ಕೆ ನಾವ್ಯಾಕೆ ಅಲ್ಲಿವರೆಗೂ ಹೋಗ್ಬೇಕು? ಈ ಸೀರೆ ತರಿಸಿರೋದು ಅವ್ರಿಗಲ್ವಾ? ಅವ್ರಿಗೇನೆ, ಆದರೆ ಇದನ್ನ ಪಾರ್ಸಲ್ ಮಾಡ್ಬೋದಲ್ವಾ? ಪಾರ್ಸಲ್ಲ? ಹೌದಪ್ಪ, ಅಮ್ಮ ಹೇಳ್ತಾ ಇರೋದು ಸರಿಯಾಗಿದೆ, ಅದನ್ನ ಕೊರಿಯರ್ ಮಾಡ್ಬೋದು. ಲೋ ವಿಶ್ವ, ಕೊರಿಯರ್ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಕಣೋ. ನಾವೇ ಇದನ್ನ ಹೋಗಿ ಅವ್ರ ಮನೆವರೆಗೂ ಕೊಟ್ರೆ ಅವ್ರು ಎಷ್ಟು ಖುಷಿ ಪಡಲ್ಲ. ನಾವೇ ಹೋಗಿ ಕೊಟ್ಬರೋಣ ಬಾ. ತನು, ನಿನಗಿದೆಲ್ಲ ಗೊತ್ತಾಗಲ್ಲ. ಪದೇ ಪದೇ ಅವ್ರ ಮನೆಗೆ ಹೋಗೋದು ಚೆನ್ನಾಗಿರಲ್ಲ, ಅರ್ಥ ಮಾಡ್ಕೊ. ಸರಿ ಬಿಡು, ನೀನು ಬಂದಿಲ್ಲ ಅಂದರೆ ಏನಂತೆ, ಹೇಗೋ ಅವ್ರ ಮನೆ ಅಡ್ರೆಸ್ ನನಗೆ ಗೊತ್ತಲ್ವಾ, ನಾನು ಅವತ್ತೆ ಹೋಗಿ ಕೊಟ್ಬರ್ತೀವಿ, ಏನಂತೆ? ನಾನು ಬರಲ್ಲಪ್ಪ, ನನಗೆ ಮನೇಲಿ ಎಷ್ಟೊಂದು ಕೆಲಸ ಇದೆ ಗೊತ್ತಾ. ಬೇಡ, ವಿಶ್ವ ಹೇಳ್ದಾಗೆ ಇದನ್ನ ಪಾರ್ಸಲಲ್ಲಿ ಕಳಿಸ್ಬಿಡೋಣ. ವಿಶ್ವ ತಗೋ, ಕೊಡಪ್ಪ. ಛೇ, ಇದನ್ನ ಕೊಡೋ ಮುಖಾಂತರ ಆದರೂ ಅವ್ರನ್ನ ಮೀಟ್ ಮಾಡೋಣ ಅನ್ಕೊಂಡೆ, ಅದೂ ಆಗಲಿಲ್ಲ. ತನು, ಅಮ್ಮ ಮಗ ಹೇಳಿದ್ಮೇಲೆ ಮುಗೀತು, ಹೋಗ್ಲಿ ಬಿಡು, ಅವ್ರದೇ ಮನೇಲಿ ನಡೆಯೋದು. ಹಾ ವಿಶ್ವ, ಇದನ್ನ ಈಗಲೇ ಪಾರ್ಸಲ್ ಮಾಡ್ಬೇಡಪ್ಪ, ಆಮೇಲೆ ಡೆಲಿವರಿ ಆದ್ಮೇಲೆ ಕಳ್ಸಕ್ ಹೋಗ್ಬೇಡ, ಅರ್ಥ ಆಯ್ತಾ? ಸರಿಯಪ್ಪ. ಸಮಾಧಾನ ಆಯ್ತಾ? ಇದಕ್ಕೇನ್ ಹೇಳೋಣ ಹೇಳಿ? ವೆಂಕಿ, ಆದ್ರೂ ನೀನಿಲ್ದೆ ಮನೆ ಬಿಕ್ಕು ಅಂತ ಅನಿಸ್ತಿದೆ ಕಣೋ. ನಂದೊಂದು ಮಾತನಾಡಿಸ್ಕೊಡ್ತೀಯಾ? ವೆಂಕಿ, ನೀನ್ ಮತ್ತೆ ನಮ್ಮ ಮನೆಗೆ ವಾಪಸ್ ಬಂದ್ಬಿಡೋ. ಹೌದಪ್ಪ, ನಾನು ಸಂತು ಜೊತೆ ಮಾತಾಡ್ತೀನಿ, ನೀವಿಬ್ರು ಮನೆಗೆ ಬಂದ್ಬಿಡ್ರಪ್ಪ.
ಇಷ್ಟೆಲ್ಲ ಆಗಿರೋದಕ್ಕೆ ನೀವಿಬ್ರು ಎಷ್ಟು ನೊಂದ್ಕೊಂಡಿದ್ದೀರಾ ಅಂತ ನಾವು ನೋಡಿದ್ದೀವಿ. ಮತ್ತೆ ನಾವಿಬ್ರು ಏನಾದರೂ ಅಲ್ಲಿಗೆ ಬಂದರೆ ಇನ್ನೂ ಅಲ್ಲಿ ಏನೇನಾಯ್ತದೋ ಏನೋ. ಅದಕ್ಕೆ ಬೇಡ, ನಾವು ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇರ್ತೀವಿ, ಆಮೇಲೆ ಬೇಕಿದ್ರೆ ನೋಡೋಣ. ಹಾಗಂತ ಇವ್ ನೋಡ್ದೆ ನಾನು ಹೇಗಿರ್ಲಿ ಚಲ್ವಿ? ಇವ್ ನೋಡ್ದೆ ನನ್ನ ಕೈಲಿ ಇರೋಕ್ಕಾಗ್ತಾ ಇಲ್ಲ. ಹೌದತ್ತೆ, ನಿಮ್ಮನ್ನು ನೋಡಬೇಕು ಅನ್ಸ್ದಾಗೆಲ್ಲ ನಾವೇ ಅಲ್ಲಿಗೆ ಬರ್ತೀವಿ, ನೀವು ಇಲ್ಲಿಗೆ ಅವಾಗ ಬಂದೋಗಿ. ಆದರೆ ಮನೆಗೆ ಬರೋದು ಬೇಡ. ಇದಕ್ಕೆ ನೀವು ಒಪ್ಕೊಳ್ಳೇಬೇಕು.